Hello everyone, ಎಲ್ರಿಗೂ ನಮಸ್ಕಾರ. Welcome back to another video of macroeconomics, chapter 1 introduction. Last video we learnt about the differences between microeconomics and macroeconomics. So ಈ ವಿಡಿಯೋನಲ್ಲಿ ನಾವು 3 types of economies ಯಾವುದೆಲ್ಲ ಹಾಗೆ what is the working of capitalist economy ಅನ್ನೋದನ್ನ ಕಲಿಲಿಕ್ಕಿದ್ದೇವೆ, which is an important question for 4 marks. So first of all, to tell you about the 3 types of economies. If you remember what you have studied in your 7th, 8th, 9th standard social science maybe, we have learned socialist economy, capitalist economy, mixed economy ಅನ್ನೋದನ್ನು ಕಲ್ತಿರ್ಬೋದು ನೀವು. ಏನು socialist economy ಅಂತ ಹೇಳಿದರೆ, see, under a socialist economy, all the decisions relating to the production and distribution, ಅಂದರೆ ಯಾವುದೇ ಒಂದು ವಸ್ತುವಿನ ಉತ್ಪಾದನೆ ಮತ್ತು ಅದರ ವಿತರಣೆ ಮಾಡುವಂಥ ನಿರ್ಣಯಗಳನ್ನು ಯಾರು ತೆಗೆದುಕೊಳ್ತಾರೆ, that is taken up by the government. Okay, so all these decisions are taken up by the government. Such type of an economy is called as socialist economy. Best example is China. So in China, all the decisions relating to the production of goods and how much it should be distributed, everything is decided by the government itself. If you remember, we also studied this concept under microeconomics. Microeconomics first chapter ಮಾಡುವಾಗ ಕೂಡ ನಾನು ಈ ಕಾನ್ಸೆಪ್ಟ್ ಅನ್ನು ಒಮ್ಮೆ ನಿಮಗೆ ಹೇಳಿದ್ದೆ. Then coming to capitalist economy. Capitalist economy li enagutte, the role of the government sector is very little here. Government ashtondu interfere agodilla. So all the production and supply is related to the private individuals. Private owners galu ಅಥವಾ ಎಂಟರ್ಪ್ರೆನರ್ಸ್ ನವರು ಯಾರು ಇರ್ತಾರೆ, ಬಿಸ್ನೆಸ್ ಮ್ಯಾನ್ ಅವರು ಯಾರು ಇರ್ತಾರೆ, ಅವರಾಗಿ ಉತ್ಪಾದನೆಯನ್ನ ಮಾಡ್ತಾರೆ, ಅವರೇ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ, ಅದನ್ನ ಸೇಲ್ ಮಾಡ್ತಾರೆ ಟು ದ ಕನ್ಸ್ಯೂಮರ್ಸ್. ಸೊ ಹೂ ವಿಲ್ ಹ್ಯಾವ್ ಮೋರ್ ಮನಿ ವಿಲ್ ಬಿ ಕೇಪೇಬಲ್ ಟು ಪರ್ಚೇಸ್ ಮೋರ್. Those who have less money will be capable of purchasing only that much, how much they can afford. So ಎಷ್ಟು ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೋ ಗ್ರಾಹಕರಿಗೆ, ಅವರು ಅಷ್ಟನ್ನು ಕೊಂಡುಕೊಳ್ತಾರೆ ಡಿಪೆಂಡಿಂಗ್ ಆನ್ ದೇರ್ ಕೆಪಾಸಿಟಿ ಟು ಪೇ. ಸೊ ದಟ್ ಈಸ್ ಅಬೌಟ್ ದ ಕ್ಯಾಪಿಟಲಿಸ್ಟ್ ಇಕಾನಮಿ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಕ್ಯಾಪಿಟಲಿಸ್ಟ್ ಇಕಾನಮಿ is US. Then coming to the mixed economy, I have told you that in the previous videos while we were discussing in the microeconomics chapter 1, ಇಂಡಿಯಾ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಿಕ್ಸ್ಡ್ ಇಕಾನಮಿ. ಯಾಕಂದರೆ ಇಲ್ಲಿ ಸೋಷಲಿಸ್ಟ್ ಗೌರ್ಮೆಂಟಿನ ಇಂಟರ್ಫಿಯರೆನ್ಸು ಕೂಡ ಇದೆ, ಹಾಗೆಯೇ ಪ್ರೈವೇಟ್ ಇಂಡಿವಿಜುವಲ್ಸ್ನ ರೋಲ್ ಕೂಡ ಅಷ್ಟೇ ಇದೆ. ಸೊ ವಿ ಡೂ ಹ್ಯಾವ್ ಪ್ರೈವೇಟ್ ಎಂಟರ್ಪ್ರನರ್ಸ್ ಹಿಯರ್ ಆಸ್ ವೆಲ್ ಆಸ್ ವಿ ಡೂ ಹ್ಯಾವ್ ದ ಗೌರ್ಮೆಂಟ್ ಸೆಕ್ಟರ್ಸ್ ಆಲ್ಸೋ ಇಂಟರ್ಫಿಯರಿಂಗ್ ಇನ್ ದ ವರ್ಕ್. Now let us have a quick look into the features of capitalist economy. ಕ್ಯಾಪಿಟಲಿಸ್ಟ್ ಇಕಾನಮಿಯ ಗುಣಲಕ್ಷಣಗಳು ಏನೆಲ್ಲ 2 ಮಾರ್ಕ್ಸ್ಗೆ ಈ ಕ್ವೆಶ್ಚನ್ ಅನ್ನು ಕೇಳಬಹುದು. ಫಸ್ಟ್ ಫೀಚರ್ ಇಸ್ ಪ್ರೈವೇಟ್ ಓನರ್ಶಿಪ್. ಸೊ ಕ್ಯಾಪಿಟಲಿಸ್ಟ್ ಇಕಾನಮಿಯಲ್ಲಿ ನಾನು ಹೇಳಿದ್ದೆ, ದೆರ್ ಆರ್ ಮೋರ್ ಆಫ್ ಪ್ರೈವೇಟ್ ಎಂಟರ್ಪ್ರಿನರ್ಸ್ ಆರ್ ಪ್ರೈವೇಟ್ ಓನರ್ಶಿಪ್ಸ್. ಪ್ರೈವೇಟ್ ಇಂಡಿವಿಜುವಲ್ಸ್ನವರು ಅವರಾಗಿಯೇ ಬಿಸ್ನೆಸ್ಸನ್ನು ಸೆಟಪ್ ಮಾಡಿಕೊಂಡು ದೇ ಸ್ಟಾರ್ಟ್ ಅಪ್ ದೇರ್ ಪ್ರೊಡಕ್ಷನ್ ಆ್ಯಂಡ್ ಸಪ್ಲೈ ಇನ್ ದ ಇಕಾನಮಿ. ಸೊ ಯು ವಿಲ್ ಸಿ ಅ ಲಾಟ್ ಆಫ್ ಪ್ರೈವೇಟ್ ಓನರ್ಶಿಪ್ ಇನ್ ದ ಕ್ಯಾಪಿಟಲಿಸ್ಟ್ ಇಕಾನಮಿ. ದಟ್ ಇಸ್ ದ ಫಸ್ಟ್ ಫೀಚರ್. ಸೆಕೆಂಡ್ ಒನ್, ಪ್ರಾಫಿಟ್ ಮೋಟಿವ್. ಪ್ರಾಫಿಟ್ ಮೋಟಿವ್ ಯಾಕೆ ಅಂತ ಹೇಳಿದ್ರೆ, ವಾಟ್ ಎವರ್ ದ ಪ್ರೈವೇಟ್ ಇಂಡಿವಿಜುವಲ್ಸ್ ಆರ್ ಪ್ರೊಡ್ಯೂಸಿಂಗ್ ಹಿಯರ್ ಅಂಡರ್ ದ ಕ್ಯಾಪಿಟಲಿಸ್ಟ್ ಇಕಾನಮಿ, ದೇ ಆರ್ ಸೆಲ್ಲಿಂಗ್ ಇಟ್ ಇನ್ ಟು ದ ಮಾರ್ಕೆಟ್ ಫಾರ್ ದ ಸೇಕ್ ಆಫ್ ಮೇಕಿಂಗ್ ಪ್ರಾಫಿಟ್. ಓಕೆ, ಈ ಪ್ರೈವೇಟ್ ಎಂಟರ್ಪ್ರಿನರ್ಸ್ನವರು ಯಾವುದೇ ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ ಅಥವಾ ಅದನ್ನು ಮಾರಾಟ ಮಾಡ್ತಾರೆ ಮಾರ್ಕೆಟಲ್ಲಿ ಅಂತ ಹೇಳಿದರೆ, ಅದರ ಹಿಂದಿನ ಮುಖ್ಯ ಉದ್ದೇಶ, ಮೂಲ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಲಾಭ ಮಾಡೋದು. ಓಕೆ, ಟು ಮೇಕ್ ಪ್ರಾಫಿಟ್ ದೇ ಆರ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಟು ದ ಮಾರ್ಕೆಟ್. So these two are the key features of a capitalist economy, that is private ownership and profit motive. Now we shall come to the main concept, that is working of economy of capitalist country. 4 marks ಗೆ ಕೇಳುವಂತ ಒಂದು ಪ್ರಶ್ನೆ, ಒಂದು ಕ್ಯಾಪಿಟಲಿಸ್ಟ್ ಕಂಟ್ರಿಯಲ್ಲಿ ಇಕಾನಮಿ ಹೇಗೆ ವರ್ಕ್ ಆಗುತ್ತೆ. So instead of giving in a summary, I have given you certain points here so that you can easily remember for the examinations. Point number 1, if you see, that is the meaning of capitalist economy. A country in which most of the production and productive activities carried out by capitalist firms and the private individuals is called as capitalist economy. That anyhow we have discussed. Second point, production is carried out by private individuals. So capitalist economy alli yaru production anna ಕೈಗೊಳ್ತಾರೆ, ಯಾರು production activities ಅನ್ನ ಮಾಡ್ತಾರೆ, it is done by the private individuals and not by the government. All right, this you have to remember. Third one, a typical capitalist economy may have one or more entrepreneurs. Entrepreneurs ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡುವವರು, the owners. Okay, those who start up the business, we call them as entrepreneurs. So the businessman is the another word for entrepreneurs. Now typical capitalist economy may have one or more entrepreneurs.
ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎಂಟರ್ಪ್ರಿನರ್ಸ್ಗಳನ್ನು ನಾವು ಕ್ಯಾಪಿಟಲಿಸ್ಟ್ ಇಕಾನಮಿಯಲ್ಲಿ ಕಾಣಬಹುದು. Next, they may themselves supply the capital needed to the enterprise or borrow it from others. So capital ಅಂದ್ರೆ business start ಮಾಡಲಿಕ್ಕೆ ಬೇಕಾಗಿ ನಮಗೆ ಹಣ ಬೇಕು. The initial money that is needed to start up the business is called as capital. ಬಂಡವಾಳ ಬೇಕು ಅಲ್ವಾ. ಸೊ ಈ ಬಂಡವಾಳ ಅಥವಾ ಕ್ಯಾಪಿಟಲ್ ಅನ್ನ ಈ ಪ್ರೈವೇಟ್ ಇಂಡಿವಿಜುವಲ್ಸ್ನವರು ಅವರೇ ಸ್ವತಃ ಅವರ ಪಾಕೆಟಿಂದ ಹಾಕಬಹುದು. ದಟ್ ಮೀನ್ಸ್ ದೇ ಮೈಟ್ ಬಿ ವೆಲ್ದಿ ಇನಫ್, ರಿಚ್ ಇನಫ್ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್. ಆರ್ ದೇ ಮೇ ಬಾರೋ ಇಟ್ ಅಂತ ಹೇಳಿದ್ರೆ ಬ್ಯಾಂಕ್ಸಿಂದ ಅಥವಾ ಯಾವುದಾದ್ರೂ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಅವರು ಆ ಕ್ಯಾಪಿಟಲ್ಗೆ ಬೇಕಾಗಿರುವ ಹಣವನ್ನು ಬಾರೋ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ದೆನ್ ನೆಕ್ಸ್ಟ್ ಪಾಯಿಂಟ್, ದೇ ಮೇಕ್ ಯೂಸ್ ಆಫ್ ಹ್ಯೂಮನ್ ಲೇಬರ್ ಆ್ಯಂಡ್ ಮೆಷಿನ್ಸ್ ಟು ಕ್ಯಾರಿ ಔಟ್ ದ ಪ್ರೊಡಕ್ಷನ್. ಸೊ ಪ್ರೊಡಕ್ಷನನ್ನು ಮಾಡಲಿಕ್ಕೆ ಬೇಕಾಗಿ ಅವರು ಹ್ಯೂಮನ್ ಲೇಬರ್, ಕಾರ್ಮಿಕರನ್ನು ಮತ್ತು ಮೆಷಿನ್ಗಳನ್ನು ಬಳಸಿಕೊಳ್ತಾರೆ. ದೇ ವಿಲ್ ಯೂಸ್ ಹ್ಯೂಮನ್ ಲೇಬರ್ ಆ್ಯಂಡ್ ಮೆಷಿನ್ಸ್. Next one, after producing with the help of factors of production. Now here you should remember what are the 4 factors of production that we have always discussed in our previous videos. Yavadella factors of production? ಒಂದು land, ನಂತರ labor, then we have capital, and then organization or the management. So land, labor, capital and organization. So ಈ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳನ್ನು ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿದ ನಂತರ ಏನು ಮಾಡ್ತಾರೆ ಎಂಟರ್ಪ್ರಿನರ್ಸ್ಗಳು? ದೇ ವಿಲ್ ಸೆಲ್ ದ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್. ಪ್ರಾಡಕ್ಟ್ಗಳನ್ನು ಮಾರ್ಕೆಟಲ್ಲಿ ಸೆಲ್ ಮಾಡಿದ ನಂತರ ಅವರಿಗೆ ಬರುವಂತಹ ಆದಾಯವನ್ನು ನಾವು ಏನಂತ ಕರಿತೇವೆ? ವಿ ಕಾಲ್ ಇಟ್ ಆಸ್ ದ ರೆವೆನ್ಯೂ. ಕರೆಕ್ಟ್. ಸೊ ದೇ ವಿಲ್ ಸೆಲ್ ದ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್ ಆ್ಯಂಡ್ ಅರ್ನ್ ರೆವೆನ್ಯೂ. ಕರೆಕ್ಟ್. ದೆನ್ ಅ ಪಾರ್ಟ್ ಆಫ್ ರೆವೆನ್ಯೂ ಈಸ್ ಪೇಯ್ಡ್ ಔಟ್ ಆಸ್ ರೆಂಟ್, ವೇಜಸ್, ಇಂಟ್ರೆಸ್ಟ್ ಆ್ಯಂಡ್ ದ ರೆಸ್ಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್. ಸೊ ಈ ರೆವೆನ್ಯೂ ಅವ್ರು ಏನು ಮಾರ್ಕೆಟಿಂದ ಅವರಿಗೆ ಪ್ರಾಡಕ್ಟನ್ನು ಸೇಲ್ ಮಾಡಿದಾಗ ಏನು ರೆವೆನ್ಯೂ ಬರುತ್ತಲ್ವ, ಅದನ್ನು ಪೂರ್ತಿಯಾಗಿ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಪ್ರತಿಯೊಂದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನಿಗೂ ಕೂಡ ಅದರದೇ ಆದ ಕಾಸ್ಟ್ ಇದೆ. ಸಪೋಸ್ ಯು ಆರ್ ಯೂಸಿಂಗ್ ಲ್ಯಾಂಡ್ ಆ್ಯಂಡ್ ದ್ಯಾಟ್ ಲ್ಯಾಂಡ್ ಈಸ್ ರೆಂಟೆಡ್. ಸೊ ಯು ಹ್ಯಾವ್ ಟು ಪೇ ದ ರೆಂಟ್, ಬಾಡಿಗೆ ಕೊಡಬೇಕು. ಸೊ ಅಷ್ಟನ್ನು ನೀವು ನಿಮ್ಮ ಅರ್ನ್ ಮಾಡಿದಂಥ ರೆವೆನ್ಯೂಯಿಂದ ಮೈನಸ್ ಮಾಡ್ತೀರಾ. ದ್ಯಾಟ್ ರೆಂಟ್ ದ್ಯಾಟ್ ಯು ಹ್ಯಾವ್ ಟು ಪೇ. ಸೊ ದ ರಿವಾರ್ಡ್ ಫಾರ್ ದ ಯೂಸ್ ಆಫ್ ಲ್ಯಾಂಡ್ ಈಸ್ ಕಾಲ್ಡ್ ಆಸ್ ವಾಟ್? ರೆಂಟ್. ಅದೇ ಥರ ಲೇಬರನ್ನು ಯೂಸ್ ಮಾಡ್ತೀರಾ. ಲೇಬರ್ ಫ್ರೀಗೆ ಕೆಲಸ ಮಾಡೋದಿಲ್ಲ. ವಿ ಹ್ಯಾವ್ ಟು ಪೇ ದೆಮ್ ವೇಜಸ್. ಸೊ ವೇಜಸನ್ನು ಕೊಡಬೇಕು. ಸೊ ದ ರಿವಾರ್ಡ್ ಫಾರ್ ದ ಲೇಬರ್ ಈಸ್ ವಾಟ್? ಇಟ್ ಈಸ್ ಕಾಲ್ಡ್ ಆಸ್ ವೇಜಸ್. ಅದೇ ಥರ ಕ್ಯಾಪಿಟಲ್, ಬಂಡವಾಳವನ್ನು ನೀವು ಹಾಕಿರ್ತೀರ. ನೀವು ಬೇರೆ ಯಾರಾದರೂ ಫ್ರೆಂಡ್ಸಿಂದ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬ್ಯಾಂಕ್ಗಳಿಂದ ಬಾರೋ ಮಾಡಿರ್ಬೋದು ಆ ಹಣವನ್ನು. ಸೊ ಬಾರೋ ಮಾಡಿದಂಥ ಹಣಕ್ಕೆ ನಾವು ಏನು ಕೊಡಬೇಕಾಗತ್ತೆ? ವಿ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಅಲ್ವಾ. ಸೊ ಕ್ಯಾಪಿಟಲಿಗೆ ವಾಟ್ ಇಸ್ ದ ರಿವಾರ್ಡ್ ಫಾರ್ ದ ಕ್ಯಾಪಿಟಲ್? ಇಂಟ್ರೆಸ್ಟ್. ಸಿಮಿಲರ್ಲಿ ಫಾರ್ ಆರ್ಗನೈಸೇಷನ್ ವಿ ಹ್ಯಾವ್ ಪ್ರಾಫಿಟ್. ಮ್ಯಾನೇಜ್ಮೆಂಟ್ ಮಾಡಿದ್ದಕ್ಕೆ ನಮಗೆ ಬರುವಂತಹ ರಿವಾರ್ಡ್ ಏನು? ಪ್ರಾಫಿಟ್. ಸೊ ದೀಸ್ ಆರ್ ದ ರಿವಾರ್ಡ್ಸ್ ಫಾರ್ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. So part of revenue paid out as rent, wages, interest, then the remaining rent, wages, interest ಅನ್ನು ಕೊಟ್ಟು ಆ ರೆವೆನ್ಯೂ ಅಲ್ಲಿ ಇನ್ನು ಉಳಿದಂತಹ ಅಮೌಂಟ್ ಏನಾಗಿರುತ್ತೆ ಅದನ್ನು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಕ್ಲಿಯರ್? ಓಕೆ. ದೆನ್ ಲಾಸ್ಟ್ಲಿ, profits are used by the entrepreneurs to buy new machineries and expand their business in next period. ಸೊ ಫೈನಲ್ ಆಗಿ ಅವರು ಗಳಿಸಿದಂತಹ ಪ್ರಾಫಿಟನ್ನು ಇಲ್ಲಿ ಪ್ರೈವೇಟ್ ಇಂಡಿವಿಜುವಲ್ಸ್ ಏನು ಮಾಡ್ತಾರೆ? ನೆಕ್ಸ್ಟ್ ಪೀರಿಯಡ್ಗೆ ಯೂಸ್ ಮಾಡ್ತಾರೆ. ಮೆಷಿನರಿಯನ್ನು, ಹೊಸ ಮೆಷಿನರಿಯನ್ನು ಪರ್ಚೇಸ್ ಮಾಡಲಿಕ್ಕಿರ್ಬೋದು, ಅಥವಾ ಬಿಸ್ನೆಸ್ಸನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಪಾಂಡ್ ಮಾಡಲಿಕ್ಕಿರ್ಬೋದು, ಹೊಸ ಬ್ರಾಂಚಸ್ಗಳನ್ನು ಸೆಟಪ್ ಮಾಡುವಂಥದ್ದು ಇರ್ಬೋದು. ಸೊ ಈ ಥರ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡುವಂಥ ಆ್ಯಕ್ಟಿವಿಟೀಸ್ಗಳಿಗೆ ಪ್ರಾಫಿಟನ್ನು ಅವರು ಯೂಸ್ ಮಾಡ್ತಾರೆ. ಓಕೆ. ಸೊ ದಿಸ್ ಈಸ್ ಹೌ ದ ವರ್ಕಿಂಗ್ ಆಫ್ ಎನ್ economy in the capitalist economy is explained. So first what happens, you will tell what is an capitalist economy. Nantra production yaar carry out ಮಾಡ್ತಾರೆ? Private individuals ಗಳು. Then I told you there can be one or more entrepreneurs. Okay. Then supplying of capital, they themselves can supply or they can borrow it from others. What are they making use to carry out the production? Human labor ಮತ್ತೆ machines. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುದೆಲ್ಲ? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಸೊ ಇವುಗಳನ್ನು ಉಪಯೋಗಿಸಿಕೊಂಡು ಪ್ರೊಡ್ಯೂಸ್ ಮಾಡಿದಂತಹ ಪ್ರಾಡಕ್ಟ್ಗಳನ್ನು ಎಂಟರ್ಪ್ರಿನರ್ಗಳು ಏನು ಮಾಡ್ತಾರೆ? ಮಾರ್ಕೆಟಲ್ಲಿ ಸೆಲ್ ಮಾಡ್ತಾರೆ. ಸೊ ವೆನ್ ದೇ ಸೆಲ್ ಇಟ್ ಇನ್ ದ ಮಾರ್ಕೆಟ್, ವಾಟ್ ದೇ ಗೆಟ್? ದೇ ವಿಲ್ ಗೆಟ್ ದ ರೆವೆನ್ಯೂ. ನಾವು
Is this entire revenue considered as profit? No. Out of this revenue, we have to pay out the rent, we have to pay the wages and interest. The remaining part is called as profit. Finally, ಆ ಪ್ರಾಫಿಟ್ ಅನ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ? They use it in the buying new machineries and expanding their businesses in next period. So this is the whole story of working of an economy, of a capitalist economy. If you remember this certain key points, you can very easily frame the sentence and get full 4 marks for this question. All right, that is it for today's video. Thank you so much for watching the video, and if you're liking the content, please do consider subscribing to my channel, Seema's Academy. See you in the next video. Till then, take care. Bye. Namaste.